ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಎಲ್ರಿಗೂ ಜೆಸಿ ದ ಯೂನಿವರ್ಸಿಟಿ ಸಿನಿಮಾ ನೋಡ್ಕೊಂಡು ಈಗ ಆಚೆ ಬರ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಜೆಸಿ ದ ಯೂನಿವರ್ಸಿಟಿ ಸಿನಿಮಾ ನೋಡ್ಕೊಂಡು ಈಗ ಆಚೆ ಬರ್ತಾ ಇದ್ದೀನಿ. ನಿಜವಾಗ್ಲೂ ಭಾಳ ದಿನಗಳ ನಂತರ ಒಂದು ಹೊಸ ಎಕ್ಸ್ಪೀರಿಯೆನ್ಸ್. ಒಂದು ಸಿನಿಮಾ ಎಷ್ಟು ಇಂಟ್ರೆಸ್ಟ್ ಆಗಿತ್ತು ಸಬ್ಜೆಕ್ಟ್ ಅಂದರೆ ಡೈರೆಕ್ಟರ್ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಡೈರೆಕ್ಟರ್ ಫಸ್ಟ್ ಆಫ್ ಆಲ್ ಕಥೆನ ಸೂಪರಾಗಿ ಮಾಡ್ಕೊಂಡಿದ್ದಾರೆ. ಒಂದು ಇಂಟ್ರೆಸ್ಟ್ ನೆಕ್ಸ್ಟ್ ಏನಾಗುತ್ತೆ ಕೊನೆಯವರೆಗೂ ಸೀಟ್ ಎಡ್ಜಲ್ಲಿ ಕೂರಿಸುತ್ತೆ ಸಿನಿಮಾ. ಎಲ್ಲ ಆರ್ಟಿಸ್ಟ್ಗಳು ಸೂಪರಾಗಿ ಮಾಡಿದ್ದಾರೆ. ನಂದು ಒಂದು ಪಾತ್ರ ಇದೆ ಸಿನಿಮಾದಲ್ಲಿ. ಸೊ ಎಲ್ಲ ಪಾತ್ರಗಳನ್ನ ಡೈರೆಕ್ಟರ್ ಸಖತ್ತಾಗಿ ಒಂದು 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 ಬಿಲ್ಡ್ ಮಾಡಿದ್ದಾರೆ. ನಿಜವಾಗ್ಲೂ ಭಾಳನೇ ನನಗೆ ನಿಜವಾಗ್ಲೂ ಓಪನಾಗಿ ಒಂದು ಹೇಳ್ಬಿಡ್ತೀನಿ, ಈ ಸಿನಿಮಾ ಮುಖಾಂತರ ಸ್ಟಾರ್ ನಟನಾಗಿ ಡೆಫಿನೆಟ್ಲಿ ಪ್ರಖ್ಯಾತ ಬಂದೇ ಬರ್ತಾರೆ. ಸ್ಟಾರ್ ಡೈರೆಕ್ಟರಾಗಿ ನಮ್ಮ ಚೇತನ್ ಜಯರಾಮ್ ಅವರು 100% ಅವ್ರು ಪ್ರೂವ್ ಮಾಡಿದ್ದಾರೆ ಸಿನಿಮಾದಲ್ಲಿ. ನನ್ನ ಪೊಲೀಸ್ ದಿನಗಳಲ್ಲಿ ನಾನೇನು ಕಣ್ಣಾರೆ ಕಂಡೆ ಮತ್ತು ಕಿವಿಯಾರೆ ಕೇಳಿದೆ ಜೈಲಿನಲ್ಲಿ ನಡೀತಕ್ಕಂಥ ಒಂದು ವಸ್ತುಸ್ಥಿತಿಗಳು ಮತ್ತು ಘಟನಾವಳಿಗಳು, ಮತ್ತು ಅದರ ಜೊತೆಯಲ್ಲಿ ಹೇಗೆ ಒಬ್ಬ ಮನುಷ್ಯ ಸಿಗಾಕೊಂಡ್ಬಿಡ್ತಾನೆ, ಅದನ್ನು ಒಳಗೆ ಸಿಗಾಕೊಂಡಾದ್ಮೇಲೆ ಆ ಒಂದು ಸುಳಿನಲ್ಲಿ ಈಚೆಯಾಗಿ ಬರೋದಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತ ಅನ್ನುವಂಥದ್ದು ನಾವು ನಿರಂತರವಾಗಿ ಜೈಲನ್ನ ಮಾನಿಟ್ರ್ ಮಾಡ್ತಾ ಇರುವಂಥ ಸಮಯದಲ್ಲಿ, ಪೊಲೀಸ್ ಕೆಲಸ ಮಾಡ್ತಾ ಇರಬೇಕಂತ ಸಮಯದಲ್ಲಿ ನಮಗೂ ಹಲವಾರು ಬಾರಿ ಅಯ್ಯೋ ಅನ್ನಿಸ್ತಾ ಇತ್ತು. ಹೇಗೆ ಅವ್ರನ್ನ ಬದಲಾವಣೆ ಮಾಡುವಂಥದ್ದು ಮತ್ತು ಹೇಗೆ ನಾವು ಹೊರಗಡೆ ಅವ್ರನ್ನ ತೊಗೊಂಡು ಬರುವಂಥದ್ದು ಈ ಒಂದು ಭೂಗತ ಲೋಕದಲ್ಲಿ ಅಂತೇಳಿ ನಾವು ಹಲವಾರು ಬಾರಿ ಏನೀಗ ಕ್ಯಾರೆಕ್ಟರ್ಗಳು ಬಂದಿದ್ದಾವೋ ಎಲ್ಲ ಕ್ಯಾರೆಕ್ಟರ್ಗಳ ಜೊತೆನೂ ಸಹ ನಾವು ಒಡನಾಟ ಮಾಡಿದ್ದೀವಿ. ಮುಂದೆ ಜೆಸಿ ಡಾಲಿ ಪಿಕ್ಚರ್ಸಿಂದ ಬರ್ತಾ ಇದೆ. ಆ್ಯಂಡ್ ತನು ಸಾಕಷ್ಟು ಪ್ರೊಡಕ್ಷನ್ಗಳು ಮಾಡಿದ್ದಾನೆ ಇಂಡಸ್ಟ್ರಿಗೋಸ್ಕರ, ಕೋರ್ಸ್ಗಳಿಗೋಸ್ಕರ. ಇದು ಅದೇ ಥರ ಒಂದು ನಮ್ಮ ಪ್ರಖ್ಯಾತ ಇಷ್ಟು ವರ್ಷ ನಡುವೆ ಅಂತರವಿರಲಿ ಅಂತ ಸಿನಿಮಾ ನೋಡಿದ್ದೆ, ಚೆನ್ನಾಗಿ ಮಾಡಿದ್ದಾರೆ. ಅದಾದಮೇಲೆ ಇಷ್ಟು ವರ್ಷ ಟೈಮ್ ತೊಗೊಂಡು ಯಾಕೆ ಸಿನಿಮಾನೇ ಮಾಡ್ತಾಯಿಲ್ಲ, ಒಳ್ಳೆ ಆ್ಯಕ್ಟ್ರು ಅಂತ ಅನ್ನೋದು ನನ್ನ ತಲೆವಡೆ ಇತ್ತು. ಬಟ್ ಇಷ್ಟು ಒಳ್ಳೆ ಸಿನಿಮಾ ಮುಖಾಂತರ ಬರ್ತೀನಿ ಅಂತ ನಾನು ಯೋಚನೆ ಮಾಡಿದ್ದಿಲ್ಲ. ತುಂಬ ಕ್ಯಾರೆಕ್ಟರ್ ಆಗ್ಬೋದು, ಕಥೆ ಆಗ್ಬೋದು, ಆಮೇಲೆ ಕ್ಯಾರೆಕ್ಟರ್ಗಳನ್ನ ಕ್ರಿಯೇಟ್ ಮಾಡಿರೋದಾಗ್ಬೋದು, ಒಂದೊಂದು ಕ್ಯಾರೆಕ್ಟರ್ಗಳನ್ನು ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ತುಂಬ ದಿನಗಳಾದಮೇಲೆ ಈ ಪರಿಸರದಲ್ಲಿ ಈ ವರ್ಲ್ಡನ್ನ ಕ್ರಿಯೇಟ್ ಮಾಡಿರುವಂಥ ಸಿನಿಮಾ ಇದು. ಅಂದರೆ ಈ ಅಂಡರ್ ವರ್ಲ್ಡ್ ರೋಡಿಸಮ್ ಸಿನಿಮಾಗಳು ಇಷ್ಟೊಂದು ಇಂಪ್ಯಾಕ್ಟ್ಫುಲ್ಲಾಗಿ ಇತ್ತೀಚಿನ ದಿನಗಳಲ್ಲಿ ಯಾವುದೂ ಬಂದಿರಲಿಲ್ಲ, ಇಷ್ಟು ಚೆನ್ನಾಗಿರುವಂಥದ್ದು. ಪ್ರಖ್ಯಾತ ನಾನು ಮುಂಚೆ ಕೇಳ್ತಿದ್ದೆ ಅವನ್ನ, ಇಷ್ಟು ವರ್ಷ ಆಯಿತು ಏನೋ ಸಿನಿಮಾನೇ ಮಾಡ್ತಾಯಿದ್ದೆ ಅಂತ. ಇಲ್ಲ ಸುಮ್ಮನೆ ರೀ, ನಾನು ಬೇರೇನೋ ಒಂದು ಸಿನಿಮಾ ರೆಡಿ ಆಗ್ತಾಯಿದ್ದೀನಿ ಅಂತ. ಬಹುಶಃ ಅಷ್ಟು ವರ್ಷ ಯಾಕೆ ಕಾದ ಅಂತ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಜೆಸಿ ಒಂದು ಒಳ್ಳೆ ಸಿನಿಮಾ, ವೆರಿ ನೈಸ್ ಕಮರ್ಷಿಯಲ್ ಫಿಲ್ಮ್. ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್. ಎಲ್ಲರೂ ಥಿಯೇಟರಿಗೆ ಬಂದು ಮೂವಿ ವಾಚ್ ಕಟ್ಟಿದ್ದಾರೆ. ಅದೇ ಗಂಡ ಬೇರುಂಡ ಒಂದು ವಿಜಯದ ಸಂಕೇತ. ಇವತ್ತು ಒಂದು 7 ವರ್ಷದಲ್ಲಿ ನನ್ನ ಒದ್ದಾಟ ಸಿನಿಮಾಗಳಾದ್ರೂ ತೆರೆ ಮೇಲೆ ಬರಲಿಲ್ಲ. ಈ ಒಂದು ಒದ್ದಾಟದಲ್ಲಿ ಇರಬೇಕಾದ್ರೆ ನನ್ನನ್ನು ಗುರುತಿಸಿ ಇವತ್ತು ನನ್ನ ಹಣೆ ಬರ ಚೇಂಜ್ ಮಾಡಬೇಕು ಅಂದರೆ ಅದು ಡಾಲಿ ಧನಂಜಯ್ ಮತ್ತು ಚೇತನ್ ಜಯರಾಮಿಂದ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಎಮೋಷ್ನಲ್ ಆಗಿ ಇವತ್ತು ಅವ್ರ ಕೈ ಕಟ್ಟಲಿ ಇದ್ದಂಥ ವಾಚ್ನ ನನಗೆ ಇವತ್ತು ಕಟ್ಟಿದ್ದಾರೆ. ನನ್ನ ಎಲ್ಲ ಮನೆಗಳಿಂದ ಹೀರೋಗಳು ಬರ್ತಾ ಇದ್ದಾರೆ. ಈಗ ನನ್ನ ಮನೆ ಹುಡುಗ ಅಂತ ಹೇಳಿ ಅದೇ ಹೇಳ್ತಾ ಇದ್ರಿ, ಇವತ್ತು ಇನ್ಮೇಲಿಂದ ಇವ್ನು ನಮ್ಮ ಅಕ್ಕನ ಮಗ ಅಂತ ಹೇಳಿ. ಸೊ ಆ ಒಂದು ಖುಷಿ, ಆ ಒಂದು ಅಂದರೆ ಮನ್ಸು ಭಾರ ಆಗಿದೆ ಇವತ್ತು ನನಗೆ. ಹೇಳ್ಕೊಳ್ಳೋಕ್ಕೆ ಅಷ್ಟು ಅಂದರೆ ನನ್ನ ಮಾತುಗಳೇ ಬರ್ತಾಯಿಲ್ಲ. ಯಾಕೆಂದರೆ ಆ 7 ವರ್ಷದ ಒದ್ದಾಟ ಇದೆಯಲ್ಲ, ಆ ಡಿಪ್ರೆಷನ್ನು, ಆ ಸ್ಟ್ರಗಲ್ಲು ಇವತ್ತು ನನಗೆ ಅದು ತೆರೆ ಮೇಲೆ ಕಾಣಿಸ್ತಾ ಇರೋದು. ಈ ಶುಕ್ರವಾರ ಕಡೆಗೂ ಬಂತಲ್ಲಪ್ಪ ನನ್ನ ಜೀವನದಲ್ಲಿ ಈ ವನವಾಸ ಮುಗಿಸಿ ಅಂತ ಒಂದು ಭಾಳ ಖುಷಿ ಆಗ್ತಾಯಿದೆ. ಆ್ಯಂಡ್ ಎಲ್ಲರಿಗೂ ಹೇಳೋದಿಷ್ಟೇ, ಎಲ್ಲರೂ ಸಿನಿಮಾ ಮಾಡ್ತೀವಿ, ನನ್ನ ಕಷ್ಟಕ್ಕೋಸ್ಕರ ಬಂದು ಸಿನಿಮಾ ನೋಡಬೇಡಿ ದಯವಿಟ್ಟು. ಒಂದು ಹಾನೆಸ್ಟ್ ಪ್ರಯತ್ನ ಪಟ್ಟಿದ್ದೀವಿ, ಯಾವುದೇ ಒಂದು ದುರುದ್ದೇಶ ಇಲ್ಲದೆ ನಾವು ಸಿನಿಮಾಗಳನ್ನ ಮಾಡಿದ್ದೀವಿ. ಅದಕ್ಕೆ ಪ್ರತಿಫಲ ದೇವ್ರು ಕೊಡ್ತಾನೆ ಅನ್ನೋ ನಂಬಿಕೆ ಇದೆ. ಖಾಲಿ ಥಿಯೇಟ್ರನ್ನ ಓಡಿಸಿ ನಾವು ಹೀರೋಗಳಾಗೋಕ್ಕೆ ಬಂದಿಲ್ಲ ಇಲ್ಲಿ. ಸೋತ್ರು ಗರ್ವದಿಂದ ಒಪ್ಕೊತೀನಿ, ಗೆದ್ದು ಬೀಗಕ್ಕೆ ರೆಡಿ ಇದ್ದೀನಿ. ಸೋತ್ರೆ ಮತ್ತೆ ನನ್ನ ಪ್ರಯತ್ನ ನಿಲ್ಲುತ್ತೆ. ನನ್ನಲ್ಲಿ ಯಾವಾಗ ಶಕ್ತಿ ಇರುತ್ತೋ, ನನ್ನಲ್ಲಿ ಯೌವನ ಇರುತ್ತೋ, ಅದು ನನ್ನ ಪ್ರಯತ್ನ ಅಂತೂ ನಿಲ್ಲಲ್ಲ. ಖಾಲಿ ಥಿಯೇಟ್ರನ್ನ ಓಡಿಸಿ ನಾನು ಹೀರೋ ಆಗಿ ಸ್ಟಾರ್ ಆಗೋಕ್ಕೆ ನಾನು ಬಂದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆದವರು ಹೋಗಿ ಇನ್ನೊಂದು ಸತಿ ನೋಡೋಕ್ಕೆ ಹೇಳಿ, ಇಷ್ಟ ಇದ್ದರೆ ಬಂದು ಸಿನಿಮಾ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ತುಂಬ ವರ್ಷದ ಕನಸು ನೆನಸಾಗಿದೆ. ತುಂಬ ಖುಷಿ ಆಗ್ತಿದೆ, ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಅಷ್ಟೇ. ಎಲ್ಲರೂ ಸಿನಿಮಾ ಬಂದು ನೋಡಿ ಅಂತ
ಕೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ತಿಳ್ಕೊಳ್ಳೋದಕ್ಕಿಂತ ನೀವೆಲ್ಲ ಹೇಗೆ ಫೀಲ್ ಮಾಡಿದ್ರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾವು ಮಾಡಿರೋ ಸಿನಿಮಾ ನಮ್ಗೆ ಚೆನ್ನಾಗಿದೆ ಅಂತಲೇ ಅನಿಸೋದು. ಬಟ್ ಆ್ಯಸ್ ಎ ಆಡಿಯನ್ಸ್ ನಾನು ನೋಡಿದಾಗ ನನಗೆ ಪ್ರಖ್ಯಾತ್ ಮತ್ತು ರಾಕಾ ಅವ್ರದ್ದು ಆ್ಯಕ್ಟಿಂಗ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಪ್ರಖ್ಯಾತು ಲವರ್ ಬಾಯ್ ಲುಕ್ಕಿಂದ ಒಂದು ಟ್ರಾನ್ಸ್ಫಾರ್ಮೇಷನ್ ತೊಗೊಂಡಿರೋದು ಎಸ್ ಡನ್ ರಿಯಲಿ ಅಮೇಝಿಂಗ್ ಜಾಬ್. ರಾಕಾನೂ ಅಷ್ಟೇ ಇಸ್ ಡನ್ ಇಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಅಂದರೆ ನಮ್ಮ ಇಂಡಸ್ಟ್ರಿಗೆ ಇನ್ನೂ ಒಂದು ಒಳ್ಳೆ ಪ್ರತಿಭೆಗಳು ಸಿಕ್ಕಿದೆ ಅಂತ ನನಗನ್ಸುತ್ತೆ. ರಾಕಾ, ಪ್ರಖ್ಯಾತು, ಹಾಗೆ ಭಾವ. ಯಾವ ಮನೆಗಳಲ್ಲಿ ಏನು ಕೋಪ ಮಾಡಿಕೊಂಡು ಒಂದು ಆ ಗ್ರೇ ಏರಿಯಾ ಮುಟ್ತಾರೆ, ಅಂದರೆ ಕೇಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನಾನು ಅವ್ನಿಗೆ ಹೊಡೆದ್ಬಿಟ್ಟಿದ್ದೀನಿ, ಇವ್ನಿಗೆ ಹೊಡೆದ್ಬಿಟ್ಟಿದ್ದೀನಿ, ಅದೆಲ್ಲ ಬದುಕು ಅನ್ನೋದನ್ನು ಜೇಸಿ ಸಿನಿಮಾ ತುಂಬ ಚೆನ್ನಾಗಿ ಹೇಳಿದೆ. ತಂದೆ ಮಕ್ಕಳ ಬಾಂಧವ್ಯ ಮತ್ತು ಇದರಲ್ಲಿ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರೋ ಚೇತನ್ ಜೈರಾಮ್ ಅವರು ಇಷ್ಟು ಒಂದು ಜಗತ್ತನ್ನ ಕಟ್ಟೋದು ತಮಾಷೆ ವಿಷಯ ಅಲ್ಲ. ತುಂಬ ಜನಕ್ಕೆ ಗೊತ್ತಿಲ್ಲ ಜೇಸಿ ಅಂದರೆ ಜುಡಿಷಿಯಲ್ ಕಸ್ಟಡಿ, ಆ ಜೈಲು ವಾತಾವರಣ ಹೇಗಿರುತ್ತೆ ಅಂತ ಅದನ್ನು ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಮತ್ತು ಕೋಪ ಮಾಡಿಕೊಂಡು ಯಾವುದೇ ಒಂದು ಕ್ರೈಮ್ಗೆ ಕೈ ಇಟ್ಕೋಕ್ಕೆ ಮುಂಚೆ ಒಂದು ಸತಿ ಯೋಚನೆ ಮಾಡಬೇಕು. ಅದನ್ನೇ ತುಂಬ ಸತಿ ಇದರಲ್ಲಿ ಹೇಳಿದ್ದೀವಿ. ಕೋಪದ ಕೈಗೆ ಇದನ್ನು ಕೊಡಬಾರ್ದು, ಮನಸ್ಸನ್ನು ಕೊಡಬಾರ್ದು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಮತ್ತು ಕಾರ್ತಿಕ್ ಅವರ ಒಂದು ಸಿನಿಮಾಟೋಗ್ರಫಿ ಮತ್ತು ಈ ಸಿನಿಮಾದಿಂದ ಪ್ರಖ್ಯಾತ್ ಅನ್ನೋ ಒಬ್ಬ ಒಳ್ಳೆ ನಟ, ಒಬ್ಬ ಹೀರೋ ನಮ್ಮ ಇಂಡಸ್ಟ್ರಿಗೆ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಮುಖದಲ್ಲಿರೋ ಖುಷಿ ನೋಡಿದ್ರೆ ಅನಿಸ್ತಾ ಇದೆ ಅನಿಸುತ್ತೆ. ಎಲ್ಲ ತುಂಬ ಇಷ್ಟಪಟ್ಟು ಒಂದು ಹೊಸ ಜಗತ್ತಿಗೆ ಹೋಗಿ ಬಂದ್ವಿ. ಅಪ್ಪ ಮಗಂದು ಎಮೋಷನ್ ಚೆನ್ನಾಗಿದೆ, ಓವರಾಲ್ ಸಿನಿಮಾ ಕಟ್ಟಿರೋ ರೀತಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾನೊಂದು 7-8 ಇಯರ್ಸು ಈ ಸ್ಕ್ರಿಪ್ಟ್ ಬಗ್ಗೆನೇ ತುಂಬ ಡೀಪಾಗಿ ಇನ್ವಾಲ್ವ್ ಆಗಿ ಇಲ್ಲ ಇದೇನಾದ್ರು ಒಂದು ಮಾಡಲೇಬೇಕು ಅನ್ನೋ ಥರ ಒಂದು ಇಂಟೆನ್ಷನಲ್ಲೇ ಬಂದಿದ್ದು. ಜನಕ್ಕೆ ರೀಚ್ ಆಗಿದೆ, ಜನಕ್ಕೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಅಷ್ಟೇ ಸರ್, ಇನ್ನೇನು ಹೇಳೋಕ್ಕೂ ಆಗಲ್ಲ. ಹೌದು ಸರ್, ಹೌದು ಮ್ಯಾಮ್, ಹೌದು. ನಾನಾದರೆ ಸಿನಿಮಾ ನೋಡಿ ಹೇಳೋದ್ಕಿಂತ ಅದೊಂದು ಫಸ್ಟ್ ಡೆಬ್ಯೂ ಡಿರೆಕ್ಷನ್ನು, ಆ ಒಂದು ಫೀಲೇ ಬೇರೆ ಅಲ್ಲ. ಈ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದಿದ್ದಲ್ವ ನಾವು ಇಷ್ಟು ವರ್ಷ. ಸೊ ಅದೊಂದು ರೀಸನ್ಗೋಸ್ಕರನೇ ನನಗೂ ಎಮೋಷನ್ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಬಟ್ ಸಿನಿಮಾ ನೋಡಿ ತುಂಬ ಜನ ಎಮೋಷ್ನಲ್ ಆದರು. ಅದು ತುಂಬ ಖುಷಿ ಆಯ್ತು ನನಗೆ. ಮಾಡಿದ್ದೆ ಅದಕ್ಕೋಸ್ಕರನೇ. ಸೊ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಸುತ್ತೀನಿ, ನೋಡಿರೋರು ಎಲ್ರಿಗೂ ಅನ್ಕೊತೀನಿ. ಹೌದು ಸರ್, ಹೌದು. ಇಲ್ಲ, ಅದು ಪ್ಲ್ಯಾನಿಂಗ್ ಮಾಡಬೇಕಾದ್ರೆ ಹಂಗೆ ಅಂದ್ಕೊಂಡಿತ್ತು. ರೆಗ್ಯುಲರ್ ಪ್ಯಾಟ್ರನಲ್ಲಿ ಒಂದು ಹೊಡೆದಾಟದಲ್ಲಿ ಎಂಡ್ ಮಾಡಬಾರ್ದು, ಇದು ಬೇರೆಯೇ ರೀತಿಯಲ್ಲಿ ಎಂಡ್ ಮಾಡಬೇಕು ಅನ್ನೋದು ಅದು ಪ್ಲ್ಯಾನಿಂಗ್ ಸ್ಟಾರ್ಟಿಂಗಿಂದನೂ ಅದು ಡಿಸೈಡ್ ಆಗಿಬಿಟ್ಟಿದೆ ನಾನು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಎಲ್ಲರೂ ನಾಳೆ ಹತ್ರದಲ್ಲಿರೋ ಥಿಯೇಟರ್ಸ್ಗೆ ಸಿನಿಮಾ ಬಂದು ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೀಕ್ವೆನ್ಸು ಫ್ಯಾಂಟಾಸ್ಟಿಕ್ ಆಗಿತ್ತು. ಪ್ರತಿಯೊಂದು ಸೀಕ್ವೆನ್ಸು ಇದು ಚೇತನ್ ಅವರು ಒಂದು ಎಮೋಷನ್ ಜೊತೆ ಇರೋ ಬ್ಲೆಂಡ್ ಆಗಿರೋಂಥ ಆ್ಯಕ್ಷನ್ಸ್ಗಳೆಲ್ಲವೂ ನಮ್ಮ ಕೊರಿಯೋಗ್ರಾಫ್ ಮಾಡೋದಕ್ಕೆ ತುಂಬ ಈಸಿಯಾಗಿರುತ್ತೆ. ಮತ್ತು ನಮ್ಮದು ಒಂಥರ ಫೀಲ್ ಕೊಡುತ್ತೆ ಪ್ರತಿಯೊಂದು ಆ್ಯಕ್ಷನ್ಸ್ ನಾನು ಕೊರಿಯೋಗ್ರಾಫ್ ಮಾಡೋದಕ್ಕೆ. ಈ ಥರ ಸೀಕ್ವೆನ್ಸ್ ಒಂದು ಎಮೋಷನ್ ಜೊತೆ ಮತ್ತು ರಿಯಲಿಸ್ಟಿಕ್ ಅಪ್ರೋಚ್ ಇರಬೇಕಾದ್ರೆ ನಮಗೂ ಎಲ್ಲ ಒಂದು ಕಡೆ ಹೊಸದಾಗಿ ಏನೋ ಕ್ರಿಯೇಟ್ ಮಾಡೋಣ ಅನ್ನೋದಕ್ಕೆ ಸ್ಪೇಸ್ ಸಿಗುತ್ತೆ. ಸೊ ಆ ಥರದ್ರಲ್ಲಿ ತುಂಬ ಒಳ್ಳೊಳ್ಳೆ ಆ್ಯಕ್ಷನ್ಗಳು ಮೂಡಿ ಬಂದಿದೆ. ಎಸ್ ಸರ್, ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ಜೇಸಿ ಅಂದಮೇಲೆ ತುಂಬ ಹತ್ರದಿಂದ ನೋಡಿದ್ದು ಕೇಳಿದ್ದು ಇದೆ, ಫ್ಯಾಮಿಲಿದೆಲ್ಲ ಬ್ಯಾಕ್ಗ್ರೌಂಡ್ ಇಟ್ಕೊಂಡು. ಸೊ ಫೈಟ್ಸು, ಲವ್ ಸ್ಟೋರಿ ಎಲ್ಲ ಮೂವೀಸಲ್ಲಿರುತ್ತೆ. ಅಪ್ಪನ ಪಾತ್ರ ತುಂಬ ನನಗೆ ಟಚ್ ಆಯಿತು. ಅಪ್ಪದ ಫೀಲಿಂಗ್ ಹೆಂಗಾಗುತ್ತೆ. ಇವಾಗ ಹುಡುಗರೆಲ್ಲ ರೌಡಿಸಮ್ ಮಾಡೋಕ್ಕೆ ಹೋಗ್ತೀನಿ, ರೌಡಿಸಮ್ ಮಾಡ್ತಾರೆ ಕಾಲೇಜಲ್ಲಿ, ಆಚೆ ಕಡೆ ಎಲ್ಲ ಪಂಟ್ರಂತ ಅನ್ಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆದರೆ ಅಪ್ಪ ಏನು ಫೀಲ್ ಆಗುತ್ತೆ ಈ ಮೂವಿಲಿ ತೋರಿಸಿದ್ದಾರೆ. ಫಸ್ಟು ಥ್ಯಾಂಕ್ಸ್ ಡಾಲಿ ಅವ್ರಿಗೆ. ತುಂಬ ಚೆನ್ನಾಗಿ ಪ್ರಖ್ಯಾಕ್ಕೆ ತೊಗೊಂಡು ಈ ಥರ ಮೂವಿ ಮಾಡಿರೋದು ತುಂಬ ಖುಷಿಯಾಗುತ್ತೆ. ಆಮೇಲೆ ನನ್ನ ಫ್ರೆಂಡು ತುಂಬ ಒಳ್ಳೆ ಕ್ಯಾರೆಕ್ಟರ್ ಮಾಡಿ ಅಡ್ಮಿಷನ್ ಎಲ್ಲ ಮಾಡಿ, ಸೊ ಇವರೆಲ್ಲ ಯಂಗ್ಸ್ಟರ್ಸ್ ಮಾಡಿದ್ದಾರೆ. ಯಾವ ಥರ ಅಂಡರ್ವರ್ಲ್ಡಲ್ಲಿ ಬರಬೇಕು, ಒಂದು ಫೈಟಿಂದ ಹೆಂಗೆ ಲೈಫ್ ಚೇಂಜ್ ಆಗುತ್ತೆ, ಅದೆಲ್ಲ ನಿಮ್ಮ ಲೈಫ್ ಆಗುತ್ತೆ. ಅದು ಅಪ್ಪ ಅಮ್ಮಂಗೆ ಏನಾಗುತ್ತೆ ಅಂತ ತೋರಿಸಿದ್ದಾರೆ ಇದರಲ್ಲಿ. ಪಂಚಮ ಮಾತಾಡ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ಆಲ್ರೆಡಿ ನೀವು ಹಾಡು ಕೇಳಿರ್ಬೋದು. ಬೇಗನ ಬಾ ಹೋಗಣ, ಪ್ರೀತಿ ಪ್ರೇಮ ಮಾಡೋಣ, ಏರಿಯಾ ಬಿಟ್ಟು ಹೋಗೋಣ, ಹಸ್ಬೆಂಡ್ ವೈಫ್ ಆಗೋಣ. ಈ ಹಾಡನ್ನ ಹಾಡೋದಕ್ಕೆ ಈ ಸಿನಿಮಾ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಪ್ರಖ್ಯಾತ್ ಅವರು ತುಂಬ ಅದ್ಭುತವಾಗಿ ಈ ಸಿನಿಮಾನ ನಟನೆ ಮಾಡಿದ್ದಾರೆ ಆ್ಯಸ್ ಎ ಹೀರೋ ಆಗಿ.
ಆ್ಯಂಡ್ ಡೈರೆಕ್ಟರ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಈ ಸಿನಿಮಾಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ನನ್ನ ಕಮೆಂಟ್ಸ್ ಎಲ್ಲ ಯಾವುದೂ ನೋಡಿಲ್ಲ, ಬಟ್ ಇಲ್ಲಿ ಬಂದಿರೋ ಪ್ರತಿಯೊಬ್ಬರೂ ತುಂಬ ಹೊಗಳ್ತಾ ಇದ್ರು. ಲೈಕ್ ಈ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಖಡಕ್ ವಿಲನ್ ಸಿಕ್ಕಿದ್ದಾನೆ, ನಿಮ್ಮ ಪರ್ಫಾರ್ಮೆನ್ಸ್ ಆಗಲಿ, ನಮ್ಮ ಟೋನ್ ಆಗಲಿ, ನನ್ನ ಡೈಲಾಗ್ ಡೆಲಿವರಿ ಆಗಲಿ ಎಲ್ಲ ಲೈಕ್ ಅಬೌವ್ ದ ಮಾರ್ಕ್ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ನನಗಿದೆಲ್ಲ ಈಗಲೂ ನಂಬೋಕ್ಕಾಗ್ತಾ ಇಲ್ಲ. ಲೈಕ್ ಅಷ್ಟು ಚೆನ್ನಾಗಿ ಮಾಡಿದ್ದೇನೆ ನಾನು ಅಂತ ನನಗೆ ಡೌಟ್ ಆಗ್ತಾಯಿದೆ. ಬಟ್ ದೊಡ್ಡವರೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇರೋ ನಟರು ಎಲ್ಲ ಬಂದಿದ್ದಾರೆ ಇಲ್ಲಿಗೆ. ಅವರೆಲ್ಲರೂ ಆ ಥರ ಪ್ರಶಂಸೆ ಕೊಡೋವಾಗ ಅದು ನಿಜನೇ ಇರಬೇಕು. ಸೊ ಇದಕ್ಕೆ ಕಂಪ್ಲೀಟ್ ಕ್ರೆಡಿಟ್ ನಾನು ನಮ್ಮ ಡೈರೆಕ್ಟರ್ ಚೇತನ್ ಜೈರಾಮ್ ಸರ್ಗೆ ಕೊಡ್ತೀನಿ. ಏನಕ್ಕೆ ಅಂದರೆ ಅವರು ಪಿನ್ ಟು ಪಿನ್ ರೈಟ್ ಫ್ರಮ್ ಒಂದು ಕಣ್ಣು ಮಿಟಿಕ್ಸೋದ್ರಿಂದ ಹಿಡಿದು ನನ್ನ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ನನ್ನ ಟೋನ್ ಆಗಿರ್ಬೋದು, ಆ ಗ್ರಾಫ್, ನನ್ನ ಕಾಸ್ಟ್ಯೂಮು ಎಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನೂಪೆ ಬೆಳ್ಳಾವೆ ಅಂತ. ನಾನು ಸಿನಿಮಾ ಆ್ಯಕ್ಟರ್ ಹಾಗೂ ಸೀರಿಯಲ್ ವಸುದೇವ ಕುಟುಂಬ ಸೆಕೆಂಡ್ ಲೀಡು. ಸೊ ಈ ಸಿನಿಮಾ ಜೇಸಿ ಜುಡಿಷಿಯಲ್ ಕಸ್ಟಡಿ ಬಗ್ಗೆ ಮಾತಾಡಬೇಕು ಅಂತಂದರೆ, ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಇವಾಗ ರೌಡಿಸಮ್ಮು ಅದು ಇದು ಅದೊಂದು ಟ್ರೆಂಡಲ್ಲಿದೆ. ಸೊ ಅದೇ ಥರ ಟ್ರೆಂಡು ಈ ಸಿನಿಮಾ ತೊಗೊಂಬಂದಾಗ ಎಲ್ಲರಿಗೂ ಏನು ಅನಿಸಿತ್ತು ಟ್ರೈಲರ್ ನೋಡಿದಾಗ ಅಂದರೆ, ಇದು ಒಂದು ರೆಗ್ಯುಲರ್ ಪ್ಯಾಟ್ರನ್ ರೌಡಿಸಮ್ ಸಿನಿಮಾನೇ ಇರ್ಬೋದು ಅಂತ. ಬಟ್ ಕೊನೆಯಲ್ಲಿ ಆ ಒಂದು ಮೆಸೇಜ್ ಏನು ಕೊಟ್ಟಿದ್ದಾರೆ ಅಂದರೆ, ಮಚ್ಚಿಡ್ದವನು, ನಾವಿವಾಗ ಓಮ್ ಸಿನಿಮಾ ನೋಡಿರ್ಬೋದು, ಜೋಗಿ ನೋಡಿರ್ಬೋದು. ಸೊ ಅದರಲ್ಲೆಲ್ಲ ಏನಿತ್ತು ಅಂತಂದರೆ, ಮಚ್ಚಿಡ್ದವನು ಮಚ್ಚಲ್ಲೇ ಹೋಗ್ತಾನೆ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಬಟ್ ಇದರಲ್ಲಿ ಮಚ್ಚಿಡ್ದವನಿಗೆ ಒಂದು ರಿಫಾರ್ಮ್ ಆಗಿ ಅವನು ಬದಲಾಗ್ತಾನೆ, ಬದಲಾದವನಿಗೂ ಒಂದು ಬದುಕಿದೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಡೈರೆಕ್ಟ್ರದು ಮೊದಲನೇ ಸಿನಿಮಾ ಅಂತ ಅನ್ಸಲ್ಲ, ತುಂಬ ಚೆನ್ನಾಗಿ ಈ ಒಂದು ಕ್ಯಾಪ್ಟನ್ ಆಫ್ ದ ಶಿಪ್ ಆಗಿ ಈ ಸಿನಿಮಾನ ತೊಗೊಂಡು ಹೋಗಿದ್ದಾರೆ. ಹಾಗೆ ಪ್ರಖ್ಯಾತ್ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಕ್ರೀನ್ ಪ್ರೆಸೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಹಾಗೂ ವಿಲನ್ನು ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರದ್ದು ಒಂದು ಸಾಲಿಡ್ ಸ್ಕ್ರೀನ್ ಪ್ರೆಸೆನ್ಸ್ ಇದೆ. ಅಂದರೆ ಎಲ್ಲನೂ ಇಡೀ ಸಿನಿಮಾದಲ್ಲಿ ಒಬ್ಬೊಬ್ಬರು ಪಾತ್ರನೂ ಮತ್ತು ಒಬ್ಬೊಬ್ಬರು ಕ್ಯಾರೆಕ್ಟರೈಸೇಷನ್ನು ಒಂದು ತೂಕ ಇದೆ. ಸೊ ದಟ್ ಇಲ್ಲಿ ಯಾರೂ ಒಬ್ಬರು ಮೇಲಿಲ್ಲ ಅಥವಾ ಒಬ್ಬರು ಕೆಳಗಿಲ್ಲ, ಎಲ್ಲರೂ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ತೊಗೊಂಡೋಗಿದ್ದಾರೆ. ಆ್ಯಂಡ್ ಇದಕ್ಕೆಲ್ಲ ಮೇಯ್ನ್ ಪಿಲ್ಲರ್ ಅಂತಂದರೆ ನಮ್ಮ ಡಾಲಿ ಬಾಯ್. ಸೊ ಅವರು ಇಂಥ ಒಂದು ಸಬ್ಜೆಕ್ಟ್ಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಆ್ಯಸ್ ಎ ಪ್ರೊಡ್ಯೂಸರ್ ತುಂಬ ಸಪೋರ್ಟ್ ಮಾಡಿ ಈ ಸಿನಿಮಾನ ತೆಗೆದಿದ್ದಾರೆ. ತುಂಬ ಕಷ್ಟಪಟ್ಟು ಸಿನಿಮಾನ ತೆಗೆದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಈ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ. ಆ್ಯಂಡ್ ಹೊಸಬ್ರಿಗೆ, ಹೊಸ ಕಲಾವಿದರಿಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಸೊ ಈಗಷ್ಟೇ ಡಾಲಿ ಪಿಕ್ಚರ್ಸ್ ಬ್ಯಾನರಿಂದ ಒಂದು ಅದ್ಭುತವಾದ ಮಾಸ್ ಸಿನಿಮಾನ ನೋಡ್ಕೊಂಡ್ಬಂದಿದ್ದೀವಿ. ಆ್ಯಂಡ್ ನನಗೆ ಆ್ಯಸ್ ಅನ್ ಆಡಿಯನ್ಸ್ ಹೂ ಇಸ್ ನಾಟ್ ಅಂದರೆ ಒಂದು ಮಾಸ್ ಸಿನಿಮಾನ ಅಷ್ಟು ಎಂಜಾಯ್ ಮಾಡಲ್ಲ ಅನ್ನೋ ಥರ ಆಡಿಯನ್ಸ್ ಆಗಿ ನನಗೂ ತುಂಬ ಕನೆಕ್ಟ್ ಆಯಿತು. ಬಿಕಾಸ್ ಆಫ್ ದ ಮೆಸೇಜ್, ಅವರು ಕ್ಲೈಮ್ಯಾಕ್ಸಲ್ಲಿ ಕೊಟ್ಟಿರೋಂಥ ಮೆಸೇಜ್ ನನಗೆ ತುಂಬ ಕನೆಕ್ಟ್ ಆಯಿತು. ಇದು ಬರೀ ಮಾಸ್ ಸಿನಿಮಾ ಅಲ್ಲದೇ ಯೂತ್ಸ್ಗೆ ಐ ಥಿಂಕ್ ಪ್ರತಿಯೊಬ್ಬರು ಯೂತ್ ಆಗಿರೋರು ಆಗಲಿ ಇಲ್ಲ ಫ್ಯಾಮ್ಲೀಸ್ ಆಗಲಿ ಎಲ್ಲರಿಗೂ ಕನೆಕ್ಟ್ ಆಗುವಂಥ ಒಂದು ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಅಫ್ಕೋರ್ಸ್ ಮ್ಯಾಡಿ ಆಗಿ ಪ್ರಖ್ಯಾತ್ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ರಾಕಾ ಕ್ಯಾರೆಕ್ಟರ್ ಮಾಡಿರೋ ವಿಲನ್ನು ಅಷ್ಟೇ ತಿಂದಾಕಿದ್ದಾರೆ. ನನಗೆ ರಂಗಾಯಣ ರಘು ಸರ್ ಮತ್ತು ಪ್ರಖ್ಯಾತ್ ಅವ್ರದ್ದು ತುಂಬ ಇಷ್ಟ ಆಯಿತು. ದ ಬಾಂಡಿಂಗ್, ಅವರು ಬರೆದಿರೋ ರೀತಿ, ಕಥೆಯಲ್ಲಿ ಇವೊಂದು ಅವ್ರದ್ದು ಜೊತೆಗೆ ಸ್ಕ್ರೀನ್ ಪ್ರೆಸೆನ್ಸ್ ಇಲ್ಲದೇ ಇದ್ರೂ ಅವ್ರಿಗೂ ಜೊತೆಗೆ ಇದ್ದಾರೆ ಅನ್ನೋ ಥರ ಅನಿಸುತ್ತೆ. ಸೊ ಐ ಥಿಂಕ್ ಕ್ರೆಡಿಟ್ ಗೋಸ್ ಟು ದ ಡೈರೆಕ್ಟರ್ ಚೇತನ್ ಸರ್ ಅನಿಸುತ್ತೆ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಬ್ರದರ್ ಧನಂಜಯ ಅಣ್ಣ. ಇಂಥ ಒಂದು ಸ್ಕ್ರಿಪ್ಟನ್ನ ನಮ್ಮ ಕರ್ನಾಟಕ ಜನತೆಗೆ ಕೊಟ್ಟಿರೋದು ನನಗೆ ತುಂಬ ಹೆಮ್ಮೆ ತಂದಿರೋ ವಿಷಯ ಆಗಿದೆ. ಪ್ರತಿಯೊಬ್ಬರು ದಯವಿಟ್ಟು ಬಂದು ಜೇಸಿ ನೋಡಿ. ಯಂಗ್ಸ್ಟರ್ಸ್, ಫ್ಯಾಮಿಲಿ, ಮಕ್ಕಳು ಎಲ್ಲರೂ ಬಂದು ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಬಿಕಾಸ್ ಈ ಥರ ಒಂದು ಕಾನ್ಸೆಪ್ಟ್ ಮಾಸ್ ವಿತ್ ಮೆಸೇಜ್ ಇರೋ ಸಿನಿಮಾಗಳು ತುಂಬ ಕಡಿಮೆ. ಸೊ ಎಸ್, ಲೆಟ್ ಅಸ್ ಚೂಸ್ ದ ಕಂಟೆಂಟ್ ವಿ ವಾಂಟ್ ಟು ವಾಚ್. ಸೊ ಥ್ಯಾಂಕ್ ಯು. ಈ ಸಿನಿಮಾ ಪಾತ್ರ ಸಿಕ್ಕಿದ್ದು ನನಗೆ ಟಗರು ಪಲ್ಯ ಮಾಡುವಾಗ. ಟಗರು ಪಲ್ಯ ಮಾಡಿ ಆಗ್ತಾನೆ ಕುಂಬಳಕ್ಕೆ ಮುಗಿಸ್ಕೊಂಡು ಬಂದಿದ್ದು. ಸೊ ಆಗ ಕಾಂತಣ್ಣ ಅಂತ ಒಬ್ಬರು ಈ ಪಾತ್ರಕ್ಕೆ ನನ್ನ ರೆಫರ್ ಮಾಡಿದ್ರು. ಸೊ ಜಗ್ಗನ್ನ ಒಂದು ಪಾತ್ರ ಮಾಡಿ ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ಇನ್ನೊಂದು ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂತ ಅದೊಂದೇನು ಹೋಗ್ತಿದೆ. ಈ ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಎಡ್ ಬುಷ್ ಮಾಡುವಾಗ ನನಗೆ ಯಾರೂ ಪರಿಚಯ ಇರಲಿಲ್ಲ.
ಈವನ್ ಡಾಲಿ ಸರು ಪರಿಚಯ ಇರಲಿಲ್ಲ. ನಾನು ಮ್ಯಾನೇಜರ್ನ ಮೀಟ್ ಮಾಡೋಕ್ಕೆ ಅಂತ ಹೋಗಿದ್ದೆ ಎಡ್ ಬುಷ್ಗೆ. ಆ ಟೈಮಲ್ಲಿ ಡಾಲಿ ಸರು ನನ್ನ ನೋಡಿ ನೀನು ಈ ಪಾತ್ರ ಮಾಡು ಅಂತೇಳಿ ರೋಷನನ್ನು ಕರ್ಕೊಂಡೋಗಿ ನಿಲ್ಸಿದ ಮೇಲೆ ಅವ್ರು ಹೇಳಿದ್ದು. ಸೊ ಅಲ್ಲಿಂದ ಇವತ್ತು ಎಡ್ ಬುಷ್ ಆಯಿತು, ಗೋಸ್ಟ್ ಆಯಿತು, ಟಗರುಪಲ್ಲಿ ಆಯಿತು, ಇವತ್ತು ಜೆ ಸಿ ಒಳ್ಳೆ ಪಾತ್ರ, ಅದು ಜಗ್ಗ ಅನ್ನೋ ಪಾತ್ರ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಯಾರ್ಯಾರು ಸಿನಿಮಾ ಸಿನಿಮಾ ಇಷ್ಟಪಡೋರು, ರೌಡಿಸಮ್ ಸಿನಿಮಾ ಇಷ್ಟಪಡೋರು, ನಿಮಗೋಸ್ಕರನೇ ಈ ಸಿನಿಮಾ. ಎಲ್ಲರೂ ಥಿಯೇಟ್ರಿಗೆ ಮುಂದೆ ಸಿನಿಮಾ ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ. ಹಾಗೂ ನಮ್ಮ ಚೇತನ್ ಸರು, ನಮ್ಮ ಪ್ರಖ್ಯಾತ್ ಬ್ರೋ ಮತ್ತು ನಮ್ಮ ಡಾಲಿ ಸರ್ಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಾನೊಬ್ಬ ಪುಟ್ಟ ಕಲಾವಿದ. ನನ್ನ ಹೆಸರು ಇಮ್ರಾನ್ ಪಾಷಾ ಅಂತ. ಈಗ ತಾನೇ JC ಸಿನಿಮಾ ನೋಡ್ಕೊಂಡು ಬಂದೆ. ಆ್ಯಂಡ್ ಒಂದು ಮಾತು ಹೇಳ್ತೀನಿ, ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ. ಶಿವಣ್ಣ ಅವರು ಲಾಂಗ್ ಎತ್ತದ ಹೆಂಗಂತ ಸಿನಿಮಾದಲ್ಲಿ ಹೇಳ್ಕೊಟ್ರು. ಆ್ಯಂಡ್ ಪ್ರಖ್ಯಾತ್ ಅವರು ಈ ಸಿನಿಮಾದಲ್ಲಿ ಕರೆಕ್ಟಾಗಿ ಲಾಂಗ್ ಹಿಡಿದ್ದಾರೆ. ಸೊ ಇನ್ ಶಾರ್ಟ್ ಹೇಳ್ಬೇಕಾದ್ರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ. ಅದ್ರ ಜೊತೆ ಮೆಸೇಜ್ ಕೂಡ ಇದೆ. ರಂಗಾಯಣ ಸರ್ ತುಂಬ ಅದ್ಭುತವಾದ ಪರ್ಫಾರ್ಮೆನ್ಸ್. ಹಂಸ ಮೇಡಮ್ ಆಗಲಿ, ಹೀರೋಯಿನು, ರಾಕಾ ಸರು, ವಿಲನು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಬ್ಬರು ಇಬ್ಬರು ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಂದು ಕ್ಯಾರೆಕ್ಟರ್ ಯಾರ್ಯಾರು ಬಂದು ಮಾಡಿದಾರೋ ಅವರೆಲ್ಲ ಅವ್ರವ್ರ ಕ್ಯಾರೆಕ್ಟರ್ಗೆ ಅವ್ರವ್ರ ಪಾತ್ರಕ್ಕೆ ಏನೇನು ಮಾಡಬೇಕು ಜಸ್ಟಿಸು ಅದೆಲ್ಲ ಮಾಡಿದ್ದಾರೆ. ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ, ನಾನು ಹೇಳೋದು ಪಕ್ಕಾ ಕಮರ್ಷಿಯಲ್ ಸಿನಿಮಾ, ಪಕ್ಕಾ ಫುಲ್ ಆ್ಯಂಡ್ ಫುಲ್ ಕಮರ್ಷಿಯಲ್ ಸಿನಿಮಾ. ಬಂದು ನೋಡಿ ಸಿನಿಮಾದಲ್ಲಿ. ಆ್ಯಂಡ್ ಒಬ್ವಿಯಸ್ಲಿ ಸಿನಿಮಾ ಅಂದರೆ ಒಂದು ಮೆಸೇಜ್ ಕೂಡ ಇದೆ ಈ ಸಿನಿಮಾದಲ್ಲಿ. ಒಳ್ಳೆ ಮೆಸೇಜ್ ಕೂಡ ಇದೆ. ಸೊ ನೀವು ಹೇಗೆ ತೊಗೊಳ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಿನಿಮಾನ. ಬಟ್ ನನಗಂತೂ ತುಂಬ ಇಷ್ಟ ಆಗಿದೆ. ದಯವಿಟ್ಟು ಬಂದು ಒಳ್ಳೆ ಸಿನಿಮಾ ನೋಡಿ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಒಳ್ಳೆ ಸಿನಿಮಾಗಳು ಬರ್ತಾಯಿದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ಕನ್ನಡ ಸಿನಿಮಾಗಳು ಬರ್ತಾಯಿಲ್ಲ ಅಂತ ಹೇಳೋರನ್ನು ದಯವಿಟ್ಟು ಅದೆಲ್ಲ ಮರ್ತಿ ಸೀದಾ ಬಂದು ಸಿನಿಮಾ ನೋಡಿ, ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಒಳ್ಳೆಯದು. ಆ್ಯಂಡ್ ಡೈರೆಕ್ಟರ್ ಚೇತನ್ ಸರ್ ಅದ್ಭುತವಾದ ಕೆಲಸ. ಆ್ಯಂಡ್ ಎವ್ರಿ ಆರ್ಟಿಸ್ಟ್ ಹ್ಯಾಸ್ ಡನ್ ಬ್ಯೂಟಿಫುಲ್. ಸೊ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆಯದಾಗಲಿ, JC ಒಳ್ಳೆಯದಾಗಲಿ. ಧನ್ಯವಾದ. ನಮಸ್ಕಾರ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.